ನ್ಯೂಸ್ ರೌಂಡ್ ಅಪ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ದೇಶದ ಪ್ರಮುಖ ಯಾತ್ರಾ ಸ್ಥಳ ಕೇದಾರನಾಥ ಪ್ರದೇಶದಲ್ಲಿ ಭೂಕುಸಿತ ಉಂಟಾಗಿದೆ. ಸೋನಪ್ರಯಾಗ್ ಮನಕಟಿಯ ನಡುವೆ ಈ ದುರಂತ ನಡೆದಿದೆ. ಘಟನೆಯಲ್ಲಿ 5ಕ್ಕೂ ಅಧಿಕ ಯಾತ್ರಿಗಳು ಮೃತಪಟ್ಟಿದ್ದಾರೆ. ಏಕಾಏಕಿ ಭೂಮಿ ಕುಸಿದಿದ್ರಿಂದ ಈ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ಯಾತ್ರಿಗಳು ಮಣ್ಣಿನಡಿ ಸಿಲುಕಿ ಮೃತಪಟ್ಟಿದ್ದಾರೆ. ಸಾವಿಗೀಡಾದವರು ಮಧ್ಯಪ್ರದೇಶ, ಗುಜರಾತ್ ಹಾಗೂ ನೇಪಾಳಕ್ಕೆ ಸೇರಿದವರಾಗಿದ್ದಾರೆ. ಭೂಕುಸಿತದ ಸ್ಥಳ ಕೆಸರುಮಯವಾಗಿದೆ. ಹೀಗಾಗಿ ಸಾವಿನ ಸಂಖ್ಯೆ ಏರುವ ಸಾಧ್ಯತೆ ಇದೆ. ಸ್ಥಳದಲ್ಲಿ NDRF, SDRF ಸೇರಿದಂತೆ ರಕ್ಷಣಾ ತಂಡಗಳು ರಕ್ಷಣಾ ಕಾರ್ಯಾಚರಣೆ ನಡೆಸ್ತಾ ಇವೆ. ವ್ಯಾಪಕ ಮಳೆಯಿಂದಾಗಿ ಗೌರಿಕುಂಡದಿಂದ ಕೇದಾರ್ನಾಥ್ ವರೆಗಿನ ಮಾರ್ಗವನ್ನ 25 ದಿನಗಳವರೆಗೆ ಬಂದ್ ಮಾಡಲಾಗಿತ್ತು. ಆದರೆ ಯಾತ್ರಿಕರ ಒತ್ತಾಯದ ಮೇರೆಗೆ ಆಗಸ್ಟ್ 26ರಂದು ನಿರ್ಬಂಧ ತೆರವುಗೊಳಿಸಲಾಗಿತ್ತು. ಅಯೋಧ್ಯೆ ರಾಮ ಮಂದಿರ ಕೇವಲ ಭಕ್ತಿಗಷ್ಟೇ ಸೀಮಿತವಲ್ಲ, ಬದಲಾಗಿ ಮುಂದಿನ ದಿನಗಳಲ್ಲಿ ಖಜಾನೆ ತುಂಬುವ ಆದಾಯದ ಮೂಲವಾಗಿಯೂ ಬದಲಾಗಲಿದೆ. ರಾಮ ಮಂದಿರ ಕಾಮಗಾರಿಯಿಂದಾಗಿ ಸರ್ಕಾರಕ್ಕೆ 400 ಕೋಟಿಯಷ್ಟು ಸರಕು ಸೇವಾ ತೆರಿಗೆ ಹಣ ಸಂಗ್ರಹವಾಗುವ ಸಾಧ್ಯತೆ ಇದೆ. ರಾಮ ಮಂದಿರ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ. ರಾಮ ಮಂದಿರದ ಎಲ್ಲಾ ಕಾಮಗಾರಿ ಮುಗಿದ ಬಳಿಕವೇ ತೆರಿಗೆ ಸಂಗ್ರಹದ ಸಂಪೂರ್ಣ ಮಾಹಿತಿ ಸಿಗಲಿದೆ ಅಂತ ಅವರು ಹೇಳಿದ್ದಾರೆ. ಇನ್ನು ಅಯೋಧ್ಯೆಯಲ್ಲಿ 70 ಎಕರೆ ಜಾಗದಲ್ಲಿ ಶಿವ ಮಂದಿರ, ವಾಲ್ಮೀಕಿ ಮಂದಿರ, ಶಬರಿ ಹಾಗೂ ತುಳಸಿದಾಸರ ದೇವಾಲಯಗಳು ನಿರ್ಮಾಣವಾಗಲಿದೆ ಅಂತ ಚಂಪತ್ ರಾಯ್ ಹೇಳಿದ್ದಾರೆ. ಇನ್ನು ರಾಮ ಮಂದಿರದಲ್ಲಿ ನಿತ್ಯ 2 ಲಕ್ಷ ಜನ ಬಂದರೂ ಸಮಸ್ಯೆಯಾಗದಂತೆ ವ್ಯವಸ್ಥೆ ಕಲ್ಪಿಸಲಾಗ್ತಿದೆ ಅಂತ ಚಂಪತ್ ರಾಯ್ ತಿಳಿಸಿದ್ದಾರೆ. ಮಣಿಪುರದಲ್ಲಿ ಉದ್ವಿಗ್ನ ಸ್ಥಿತಿ ಮುಂದುವರೆದಿದೆ. ರಾಜ್ಯದ 3 ಜಿಲ್ಲೆಗಳಲ್ಲಿ ಕರ್ಫ್ಯೂ ಹೇರಲಾಗಿದೆ. ಇಂಪಾಲ್ ಪೂರ್ವ, ಇಂಪಾಲ್ ಪಶ್ಚಿಮ ಹಾಗೂ ತೌಲಬ್ ಜಿಲ್ಲೆಗಳಲ್ಲಿ ನಿಷೇಧಾಜ್ಞೆ ಹಾಕಲಾಗಿದೆ. ಈ 3 ಜಿಲ್ಲೆಗಳಲ್ಲಿ ಮೈತೇಯಿ ಸಮುದಾಯ ವ್ಯಾಪಕ ಪ್ರಮಾಣದಲ್ಲಿದೆ. ಸೆಪ್ಟೆಂಬರ್ 1ರಂದು ಈ ಪ್ರದೇಶದಲ್ಲಿ ನಡೆದ ರಿಮೋಟ್ ನಿಯಂತ್ರಿತ ಡ್ರೋನ್ ದಾಳಿಯಲ್ಲಿ 2 ಮೃತಪಟ್ಟಿದ್ರು. ಇದನ್ನ ಖಂಡಿಸಿ ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದಾರೆ. ಹೀಗಾಗಿ ಪೊಲೀಸರು ಕರ್ಫ್ಯೂ ಹಾಕಿದ್ದಾರೆ. ಭಾನುವಾರವಷ್ಟೇ ಕೂಕಿ ಸಮುದಾಯದ ವ್ಯಕ್ತಿಯೊಬ್ಬರನ್ನ ಮೈತೇಯಿ ಜನಾಂಗದವರು ಹೊಡೆದು ಹತ್ಯೆ ಮಾಡಿದ್ರು. ಈ ಘಟನೆ ಬಳಿಕ ಮಣಿಪುರ ಮತ್ತಷ್ಟು ಪ್ರಕ್ಷುಬ್ಧಗೊಂಡಿದೆ. ಮಗುವೊಂದನ್ನ ಕೊಲೆ ಮಾಡಿ ವಾಷಿಂಗ್ ಮಷಿನ್ನಲ್ಲಿ ಬಚ್ಚಿಟ್ಟ ವಿಲಕ್ಷಣ ಘಟನೆ ತಮಿಳುನಾಡಿನಲ್ಲಿ ನಡೆದಿದೆ. ತಿರುವನ್ನೇಲಿ ಜಿಲ್ಲೆಯ ರಾಧಾಪುರಂನಲ್ಲಿ ಈ ಘಟನೆ ನಡೆದಿದೆ. ಪಕ್ಕದ ಮನೆಯ ಮಗುವನ್ನ ಹತ್ಯೆ ಮಾಡಿದ ಮಹಿಳೆ ಆ ಮೃತದೇಹವನ್ನ ವಾಷಿಂಗ್ ಮಷಿನ್ನಲ್ಲಿ ಬಚ್ಚಿಟ್ಟಿದ್ದಾಳೆ. ಕೇಸ್ಗೆ ಸಂಬಂಧಿಸಿದ ಹಾಗೆ 40 ವರ್ಷ ವಯಸ್ಸಿನ ಮಹಿಳೆಯನ್ನ ಅರೆಸ್ಟ್ ಮಾಡಲಾಗಿದೆ. ಕೊಲೆಗೆ ಭೂ ವಿವಾದವೇ ಕಾರಣ ಅಂತ ಹೇಳಲಾಗ್ತಿದೆ. ಅಲ್ಲದೆ ಆರೋಪಿ ಮಹಿಳೆಯ ಮಗ ಇತ್ತೀಚೆಗೆ ಮೃತಪಟ್ಟಿದ್ದನಂತೆ. ಹೀಗಾಗಿ ಮಾನಸಿಕ ನಿಯಂತ್ರಣ ಕಳೆದುಕೊಂಡು ಕೊಲೆ ಮಾಡಿರಬಹುದು ಅಂತ ಪೊಲೀಸರು ತಿಳಿಸಿದ್ದಾರೆ. ಯುದ್ಧ ಪೀಡಿತ ಗಾಜಾದಲ್ಲಿ ಮತ್ತೆ ದಾಳಿಯ ಆರ್ಭಟ ಶುರುವಾಗಿದೆ. ದಕ್ಷಿಣ ಗಾಜಾದ ನಿರಾಶ್ರಿತರ ವಲಯದ ಸುತ್ತಮುತ್ತ ಇಸ್ರೇಲ್ ಸೋಮವಾರ ರಾತ್ರಿ ಇಡೀ ದಾಳಿ ನಡೆಸಿದೆ. ಈ ಘಟನೆಯಲ್ಲಿ ಸುಮಾರು 40ಕ್ಕೂ ಅಧಿಕ ಜನರು ಸಾವಿಗೀಡಾಗಿದ್ದಾರೆ. ಸುಮಾರು 60ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ. ಗಾಜಾ ಸಿವಿಲ್ ಡಿಫೆನ್ಸ್ ಪ್ರಕಾರ ಸ್ಥಳಾಂತರಗೊಂಡಿದ್ದ ನಿರಾಶ್ರಿತರಿಗೆಂದು ನಿರ್ಮಿಸಲಾಗಿದ್ದ ಶೆಲ್ಟರ್ಗಳ ಮೇಲೆ ಇಸ್ರೇಲ್ ಈ ದಾಳಿ ನಡೆಸಿದೆ. ಆದರೆ ಇಸ್ರೇಲ್ ಗಾಜಾ ಆರೋಪವನ್ನ ತಳ್ಳಿ ಹಾಕಿದೆ. ಗಾಜಾದ ಖಾನ್ ಯೂನಿಸ್ ಪ್ರದೇಶದಲ್ಲಿ ಹಮಾಸ್ ಕಮಾಂಡಿಂಗ್ ಹಾಗೂ ನಿಯಂತ್ರಣ ಕೇಂದ್ರವಿತ್ತು. ಹೀಗಾಗಿ ಅದನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗಿದೆ ಅಂತ ಇಸ್ರೇಲ್ ರಕ್ಷಣಾ ಪಡೆಗಳು ಹೇಳಿವೆ. ಅಲ್ಲದೆ ಈ ಕಂಟ್ರೋಲ್ ಕೇಂದ್ರದೊಳಗೆ ಕಾರ್ಯನಿರ್ವಹಿಸುತ್ತಿದ್ದ ಗಮನಾರ್ಹ ಹಮಾಸ್ ಭಯೋತ್ಪಾದಕರನ್ನ ಹೊಡೆದಿರುಳಿಸುತ್ತಿದ್ದೇವೆ ಅಂತ ಇಸ್ರೇಲ್ ಹೇಳಿಕೊಂಡಿದೆ. ಆದರೆ IDF ಆರೋಪವನ್ನ ಹಮಾಸ್ ಸಂಘಟನೆ ಅಲ್ಲಗಳೆದಿದೆ. ತನ್ನ ಯಾವುದೇ ಯೋಧರು ಈ ನಿರಾಶ್ರಿತರ ಶಿಬಿರಗಳಲ್ಲಿ ಇರಲಿಲ್ಲ ಅಂತ ಹೇಳಿಕೊಂಡಿದೆ. ಇನ್ನು ರಾತ್ರಿ ದಾಳಿ ನಡೆಸಿದ್ರಿಂದ ಅನೇಕ ಗಾಯಾಳುಗಳು ಸ್ಫೋಟದ ರಭಸಕ್ಕೆ ಮರಳಿನಡಿ ಸಿಲುಕಿಕೊಂಡಿದ್ರು. ಅಲ್ಲದೆ ಬೆಳಕಿನ ಕೊರತೆಯಿಂದಾಗಿಯೂ ರಕ್ಷಣಾ ಕಾರ್ಯಾಚರಣೆಗೆ ಹಿನ್ನಡೆಯಾಗಿದೆ. ಇನ್ನು ಗಾಜಾ ಪರಿಸ್ಥಿತಿ ಕುರಿತಂತೆ ಭಾರತ ತೀವ್ರ ಕಳವಳ ಹೊರಹಾಕಿದೆ. ಕೂಡಲೇ ಜಾರಿಗೆ ಬರುವಂತೆ ಇಸ್ರೇಲ್ ಹಾಗೂ ಗಾಜಾ ನಡುವೆ ಕದನ ವಿರಾಮ ಘೋಷಣೆ ಆಗಬೇಕು ಅಂತ ಭಾರತ ಒತ್ತಾಯಿಸಿದೆ. ಭಾರತ ಗಲ್ಫ್ ಸಹಕಾರ ಮಂಡಳಿಯ ವಿದೇಶಾಂಗ ಸಚಿವರ ಸಭೆಯಲ್ಲಿ ಸಚಿವ ಜೈಶಂಕರ್ ಈ ಆಗ್ರಹ ಮಾಡಿದ್ದಾರೆ. ಭಯೋತ್ಪಾದನೆಯ ವಿಚಾರದಲ್ಲಿ ಭಾರತದ ನಿಲುವು ತರ್ಕಪೂರ್ಣ ಮತ್ತು ಸ್ಥಿರವಾಗಿದೆ. ಉಗ್ರವಾದ ಮತ್ತು ಒತ್ತೆಯಾಳುಗಳನ್ನ ಹಿಂಸಿಸುವ ಕೃತ್ಯಗಳನ್ನ ಖಂಡಿಸುತ್ತೇವೆ. ಅಮಾಯಕ ನಾಗರಿಕರ ನಿರಂತರ ಸಾವಿನಿಂದ ನಮಗೆ ತೀವ್ರ ನೋವಾಗಿದೆ ಅಂತ ಜೈಶಂಕರ್ ಗಲ್ಫ್ ಸಹಕಾರ ಮಂಡಳಿಯ ಸಭೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ.
ಜಗತ್ತು ಅಣ್ವಸ್ತ್ರ ಪೈಪೋಟಿಗೆ ಇಳಿದಿರುವ ಈ ಹೊತ್ತಿನಲ್ಲಿ ಉತ್ತರ ಕೊರಿಯಾ ಮತ್ತೊಂದು ಭಯಾನಕ ನಿರ್ಧಾರ ಪ್ರಕಟಿಸಿದೆ. ತನ್ನಲ್ಲಿರುವ ಅಣ್ವಸ್ತ್ರಗಳನ್ನ ಮತ್ತಷ್ಟು ಹೆಚ್ಚಿಸಿಕೊಳ್ಳುವುದಾಗಿ ಕಿಮ್ ಜಾಂಗ್ ಸರ್ಕಾರ ಹೇಳಿದೆ. ಈ ಕುರಿತಂತೆ ಅಂತಾರಾಷ್ಟ್ರೀಯ ಸುದ್ದಿ ಮಾಧ್ಯಮಗಳು ವರದಿ ಮಾಡಿವೆ. ತನ್ನ ವಿಲಕ್ಷಣ ನಿರ್ಧಾರಗಳಿಂದಾಗಿಯೇ ಕಿಮ್ ಜಾಂಗ್ ಕುಖ್ಯಾತಿಯಾಗಿದ್ದಾರೆ. ಇದೀಗ ನ್ಯೂಕ್ಲಿಯರ್ ಬಾಂಬ್ಗಳ ವಿಚಾರದಲ್ಲಿ ಸ್ಫೋಟಕ ವಿಷಯ ಹೊರಹಾಕಿದ್ದಾರೆ. ಉತ್ತರ ಕೊರಿಯಾ ಸಂಸ್ಥಾಪನಾ ದಿನದ ಕಾರ್ಯಕ್ರಮದಲ್ಲಿ ಕಿಮ್ ಜಾಂಗ್ ಭಾಗಿಯಾಗಿದ್ರು. ಈ ವೇಳೆ ಅಣ್ವಸ್ತ್ರಗಳ ಸಾಮರ್ಥ್ಯ ಹೆಚ್ಚಳ ಹಾಗೂ ರಾಷ್ಟ್ರದ ಭದ್ರತೆಗಾಗಿ ಅವುಗಳ ಲಭ್ಯತೆ ಬಗ್ಗೆ ಮಾತನಾಡಿದ್ದಾರೆ. ಅದರಲ್ಲೂ ಅಮೆರಿಕ ಹಾಗೂ ಅದರ ಮಿತ್ರ ರಾಷ್ಟ್ರಗಳನ್ನ ಸಮರ್ಥವಾಗಿ ಎದುರಿಸಲು ಅಣ್ವಸ್ತ್ರಗಳ ಅವಶ್ಯಕತೆ ಹಿಂದಿಗಿಂತ ಈಗ ಹೆಚ್ಚಿದೆ ಅಂತ ಕಿಮ್ ಹೇಳಿದ್ದಾರೆ ಎನ್ನಲಾಗಿದೆ. ದಕ್ಷಿಣ ಕೊರಿಯಾ, ಜಪಾನ್ ಹಾಗೂ ಅಮೆರಿಕ ತ್ರಿಪಕ್ಷೀಯ ಸಭೆ ನಡೆಸಿದ ಬೆನ್ನಲ್ಲೇ ಕಿಮ್ ಜಾಂಗ್ ಈ ಎಚ್ಚರಿಕೆಯ ಪರೋಕ್ಷ ಸಂದೇಶ ನೀಡಿದ್ದಾರೆ. ಇದರ ನಡುವೆ ಈ ಮೂರು ರಾಷ್ಟ್ರಗಳು ತ್ರಿಪಕ್ಷೀಯ ಸಮರಾಭ್ಯಾಸ ನಡೆಸಲು ಸಜ್ಜಾಗಿವೆ. ಪ್ರಪಂಚದಲ್ಲಿ ಅದೆಂತೆಂತಹ ವಿಕೃತ ಜನರಿದ್ದಾರೆ ನೋಡಿ. ಇಂಥವರಿಗೆ ಮನುಷ್ಯತ್ವವೇ ಇರೋದಿಲ್ಲ. ಆಸ್ಟ್ರೇಲಿಯಾದಲ್ಲೊಬ್ಬ ಕಿರಾತಕ ಪಾರ್ಕ್ನಲ್ಲಿ ಆಟವಾಡಿಕೊಂಡಿದ್ದ 9 ತಿಂಗಳ ಹಸುಗೂಸಿನ ಮೇಲೆ ಬಿಸಿ ಕಾಫಿ ಎರಚಿದ್ದಾನೆ. ಉತ್ತರ ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ನ ಉದ್ಯಾನವನದಲ್ಲಿ ಈ ಅಪ್ರಚೋದಿತ ದಾಳಿ ನಡೆದಿದೆ. ಅಸಲಿಗೆ ಆತ ವಿದೇಶಿ ಪ್ರಜೆಯಂತೆ ಉದ್ಯಾನವನದಲ್ಲಿ ತನ್ನ ಪಾಡಿಗೆ ತಾನು ಆಟವಾಡಿಕೊಂಡಿದ್ದ ಮಗುವಿನ ಮೇಲೆ ಈ ವಿಕೃತ ದಾಳಿ ನಡೆಸಿದ್ದಾನೆ. ದಾಳಿಗೆ ಕಾರಣ ಏನು ಅನ್ನೋದು ಗೊತ್ತಿಲ್ಲ. ಆತ ಮಾನಸಿಕ ಅಸ್ವಸ್ಥನೋ ಅಥವಾ ಯಾವ ಉದ್ದೇಶಕ್ಕೆ ಈ ದಾಳಿ ನಡೆಸಿದ್ನೋ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ. ಸದ್ಯ ಈತನ ಬಂಧನಕ್ಕೆ ಆಸ್ಟ್ರೇಲಿಯಾ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಇತರ ರಾಷ್ಟ್ರಗಳ ವಲಸೆ ಅಧಿಕಾರಿಗಳೊಂದಿಗೂ ಕೂಡ ಸಂಪರ್ಕದಲ್ಲಿದ್ದಾರೆ. ಆದರೆ ಆತ ಘಟನೆ ನಡೆದ 4 ದಿನಗಳ ಬಳಿಕ ಆಸ್ಟ್ರೇಲಿಯಾದಿಂದ ಪಲಾಯನಗೈದಿದ್ದಾನೆ ಎನ್ನಲಾಗಿದೆ. ಉದ್ಯಮಿ ಗೌತಮ್ ಅದಾನಿ ಗ್ರೂಪ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಿನ್ನಡೆಯಾಗಿದೆ. ನೈರೋಬಿ ವಿಮಾನ ನಿಲ್ದಾಣ ನಿರ್ವಹಣೆ ಕೈಜಾರುವ ಸಾಧ್ಯತೆ ಇದೆ. ವಿಮಾನ ನಿಲ್ದಾಣ ನಿರ್ವಹಣೆಯನ್ನ ಅದಾನಿ ಗ್ರೂಪ್ಗೆ ವರ್ಗಾಯಿಸುವ ಪ್ರಕ್ರಿಯೆಗೆ ಕೀನ್ಯಾ ನ್ಯಾಯಾಲಯ ತಡೆಯಾಜ್ಞೆ ನೀಡಿದೆ. ಜೋವೋ ಕಿನ್ಯಾಟ್ಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನ 30 ವರ್ಷಗಳ ಕಾಲ ನಿರ್ವಹಣೆಗಾಗಿ ಗುತ್ತಿಗೆ ಪಡೆಯಲು ಅದಾನಿ ಸಮೂಹ ಬಿಡ್ ಹಾಕಿತ್ತು. ಅದರಂತೆ ಅಲ್ಲಿನ ಸರ್ಕಾರ ಈ ಪ್ರಸ್ತಾಪಕ್ಕೆ ಗ್ರೀನ್ ಸಿಗ್ನಲ್ ಸಹ ನೀಡಿತ್ತು. ಆದರೆ ಕೀನ್ಯಾ ಸ್ಟೇಟ್ ಹೈಕೋರ್ಟ್ ಈ ಪ್ರಕ್ರಿಯೆಗೆ ತಾತ್ಕಾಲಿಕ ತಡೆ ನೀಡಿದೆ. ಏರ್ಪೋರ್ಟ್ ಕಾರ್ಮಿಕರ ಮುಷ್ಕರದ ಹಿನ್ನೆಲೆಯಲ್ಲಿ ತಡೆಯಾಜ್ಞೆ ನೀಡಲಾಗಿದೆ ಎನ್ನಲಾಗ್ತಿದೆ. ಚಂದ್ರನ ಅಂಗಳ ನೋಡಿದ್ದಾಯಿತು, ಈಗ ಮಂಗಳನ ಅಂಗಳದಿಂದ ಸ್ಯಾಂಪಲ್ ತರುವ ಯೋಜನೆ. ಹೌದು, ಚೀನಾ ಇಂಥದೊಂದು ಮಹತ್ವಾಕಾಂಕ್ಷೆಯ ಬಾಹ್ಯಾಕಾಶ ಯೋಜನೆಗೆ ತೀವ್ರಗತಿಯಲ್ಲಿ ಚಾಲನೆ ನೀಡಿದೆ. ಟೈನ್ ವೆನ್ ಮಿಷನ್ ಹೆಸರಿನ ಈ ಯೋಜನೆ ಅಡಿ 2 ನೌಕೆಗಳನ್ನ ಉಡಾವಣೆ ನಡೆಸಲು ಚೀನಾ ಉದ್ದೇಶಿಸಿದೆ. ಈ ಹಿಂದೆ ನಿರ್ಧರಿಸಿದಂತೆ 2030ರ ಬದಲಿಗೆ 2028ರಲ್ಲಿ ಈ ಉಡಾವಣಾ ಕಾರ್ಯ ನೆರವೇರಲಿದೆ ಅಂತ ಚೀನಾ ಬಾಹ್ಯಾಕಾಶ ವಿಜ್ಞಾನಿಗಳು ಹೇಳಿದ್ದಾರೆ. ಮಂಗಳ ಗ್ರಹದಿಂದ ಮಾದರಿಗಳನ್ನು ಸಂಗ್ರಹಿಸುವುದು ಈ ಮಿಷನ್ನ ಪ್ರಮುಖ ಗುರಿಯಾಗಿದೆ. ಬಾಹ್ಯಾಕಾಶ ಮಿಷನ್ ವಿಚಾರದಲ್ಲಿ ಇತರ ರಾಷ್ಟ್ರಗಳೊಂದಿಗೆ ಚೀನಾ ಪೈಪೋಟಿಗೆ ಬಿದ್ದಿದೆ. ಭಾರತ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ನೌಕೆ ಇಳಿಸಿದ ಬೆನ್ನಲ್ಲೇ ಚೀನಾ ಕೂಡ ಕಳೆದ ಜೂನ್ನಲ್ಲಿ ಚಂದ್ರನ ದಕ್ಷಿಣದ ಕುಳಿ ಮೇಲೆ ನೌಕೆ ಇಳಿಸಿ ಮಾದರಿ ಸಂಗ್ರಹಿಸಿತ್ತು. ಇದೀಗ ಮಂಗಳನತ್ತ ನಾಸಾ ಅಧ್ಯಯನ ನೌಕೆ ಕಳಿಸಲು ಸಜ್ಜಾಗಿರುವ ಹೊತ್ತಿನಲ್ಲೇ ಚೀನಾ ಸಹ ಮಾದರಿ ಸಂಗ್ರಹಕ್ಕೆ ಮುಂದಾಗಿದೆ. 2028ರಲ್ಲಿ ಮಂಗಳನ ಅಂಗಳಕ್ಕೆ ಜಿಗಿಯಲಿರುವ ಈ ಚೀನಾ ನೌಕೆಗಳು ಸ್ಯಾಂಪಲ್ಸ್ ಸಂಗ್ರಹಿಸಿ 2031ರ ವೇಳೆಗೆ ಭೂಮಿಗೆ ಮರಳಲಿವೆ. ಅಂದಹಾಗೆ ದಶಕದ ಹಿಂದೆಯೇ ನಾಸಾ ಹಾಗೂ ಯುರೋಪಿಯನ್ ಸ್ಪೇಸ್ ಏಜೆನ್ಸಿಗಳು ಮಂಗಳನ ಅಂಗಳಕ್ಕೆ ಎಂಟ್ರಿ ಕೊಟ್ಟ ದಾಖಲೆ ಹೊಂದಿವೆ. ಆದರೆ ಅಲ್ಲಿಂದ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿಲ್ಲ. ಅತಿಯಾದ ವೆಚ್ಚ ಹಾಗೂ ತೀವ್ರ ಕ್ಲಿಷ್ಟಕರ ಯೋಜನೆಯಿಂದಾಗಿ ಇವುಗಳ ಮಂಗಳನ ಸುಧಾರಿತ ಯೋಜನೆ 2040ರ ವೇಳೆಗೆ ಮುಂದೂಡಿಕೆಯಾಗಿದೆ. ಹೀಗಾಗಿ ಮಂಗಳನ ಅಂಗಳದ ಮಣ್ಣು ತಂದ ಮೊದಲ ರಾಷ್ಟ್ರ ಎನ್ನುವ ಖ್ಯಾತಿ ಪಡೆಯಲು ಚೀನಾ ವೇಗವಾಗಿ ಮಿಷನ್ ಪ್ರೋಗ್ರಾಂ ನಡೆಸ್ತಾ ಇದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಅಪರಾಧ ವೈಭವೀಕರಿಸುವ ಅಥವಾ ಹಿಂಸೆ ಪ್ರಚೋದಿಸುವ ಪೋಸ್ಟ್ ಹಾಕ್ತೀರಾ? ಹಾಗಾದ್ರೆ ಹುಷಾರ್, ನಿಮ್ಮ ಖಾತೆಗಳಿಗೂ ಕೂಡ ಲಾಕ್ ಬೀಳಬಹುದು. ಹೌದು, ಸಾಮಾಜಿಕ ಸ್ವಾಸ್ಥ್ಯ ಕೆಡಿಸುವ ಪೋಸ್ಟ್ಗಳನ್ನು ಹಾಕ್ತಾ ಇದ್ದ 200ಕ್ಕೂ ಅಧಿಕ ಫೇಸ್ಬುಕ್ ಖಾತೆ ಹಾಗೂ ಇನ್ಸ್ಟಾ ಖಾತೆಗಳಿಗೆ ಪಂಜಾಬ್ ಪೊಲೀಸರು ನಿರ್ಬಂಧ ವಿಧಿಸಿದ್ದಾರೆ. ಈ ಖಾತೆಗಳಲ್ಲಿ ಸದಾ ಪ್ರಚೋದಿತ ವಿಚಾರಗಳನ್ನ ಪೋಸ್ಟ್ ಮಾಡುವುದು ಹಾಗೂ ಆಕ್ಷೇಪಾರ್ಹ ಪದಗಳನ್ನ ಬಳಸುವುದು ಕಂಡುಬಂದಿತ್ತು. ಅಲ್ಲದೆ ಈ ಪೋಸ್ಟ್ಗಳ ಮೂಲಕ ಜನಸಾಮಾನ್ಯರನ್ನ ಹೆದರಿಸಿ ಬೆದರಿಸಿ ಸುಲಿಗೆ ಮಾಡುವುದು ನಡೆದಿತ್ತು ಎನ್ನಲಾಗಿದೆ. ಹೀಗಾಗಿ ಅಂತಹ ಆರೋಪಿಗಳಿಗೆ ಪೊಲೀಸರು ಈಗ ಬೆತ್ತದ ರುಚಿ ತೋರಿಸಿದ್ದಾರೆ.
ತುಳುನಾಡಿಗರಿಗೆ ಸಂತಸದ ಸುದ್ದಿಯೊಂದು ತಂತ್ರಾಂಶ ವಲಯದಿಂದ ಸಿಕ್ಕಿದೆ. ಪಂಚದ್ರಾವಿಡ ಭಾಷೆಗಳಲ್ಲಿ ಒಂದಾದ ತುಳು ಭಾಷೆಯ ಲಿಪಿ ಯುನಿಕೋಡ್ಗೂ ಸೇರ್ಪಡೆಯಾಗಿದೆ. ಈ ಕುರಿತು ಮಾಹಿತಿ ಹೊರಬಿದ್ದಿದೆ. ತುಳು ಲಿಪಿಗಿರುವ ಇನ್ನೊಂದು ಹೆಸರಿನ ಮೂಲಕ ತುಳು ತಿಗಳಾರಿ ಎಂಬುದಾಗಿ ಯುನಿಕೋಡ್ ಅಂಗೀಕರಿಸಿದ್ದು, ಇನ್ನು ಮುಂದೆ ತುಳು ಲಿಪಿಯಲ್ಲೇ ಪಠ್ಯಗಳನ್ನ ಓದಬಹುದಾಗಿದೆ. ಮುಂದಿನ ದಿನಗಳಲ್ಲಿ ತುಳು ಲಿಪಿಯದ್ದೇ ಅಧಿಕೃತ ಫಾಂಟ್ ಕೀಳಿಮಣೆ ಲಭ್ಯವಾಗಲಿದೆ. ಇವಿಷ್ಟು ಇವತ್ತಿನ ನ್ಯೂಸ್ ರೌಂಡ್ ಅಪ್. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಹಾಜರಾಗೋಣ. ಅಲ್ಲಿವರೆಗೂ ನಮಸ್ಕಾರ.